ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಈಗ ಬೇಲ್ ಮೂಲಕ ಹೊರಬಂದಿದ್ದಾರೆ. ಹೊಸ ವರ್ಷಕ್ಕೆ ಹೊಸ ಜೀವನ ಆರಂಭಿಸಲು ಪವಿತ್ರ ಅಣಿಯಾಗಿದ್ದಾರೆ. ಜೈಲಿನಿಂದ ಬಂದ ಕೂಡಲೇ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿ ನಾನ್ ಬದಲಾಗಿಲ್ಲ ಅಂತ ತೋರಿಸಿದ್ದ ಪವಿತ್ರ ನಂತರ ಉದ್ಯಮದತ್ತ ಹೆಚ್ಚು ಗಮನ ಕೊಡ್ತಿದ್ದಾರೆ. ಹೀಗಾಗಿ ಬಿಸ್ನೆಸ್ ವಿಚಾರವಾಗಿ ಹೊರ ರಾಜ್ಯಗಳಿಗೆ ಹೋಗಲು ಅವಕಾಶ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಕೂಡ ಪರ್ಮಿಷನ್ ನೀಡಿದೆ. ಬೇರೆ ರಾಜ್ಯಕ್ಕೆ ಹೋಗಿ ಅದೇನ್ ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಹೋಗೋಕೆ ಅವಕಾಶ ಸಿಕ್ತಿದ್ದಂತೆ ಈಗ ಟೆಂಪಲ್ ರನ್ ಶುರು ಮಾಡಲಿದ್ದಾರೆ. ಅಷ್ಟಕ್ಕೂ ಪವಿತ್ರ ಗೌಡ ಪಯಣ ಎಲ್ಲೆಲ್ಲಿಗೆ, ಯಾವ ದೇವಸ್ಥಾನಗಳಿಗೆ ಭೇಟಿ ನೀಡಲಿದ್ದಾರೆ, ಆ ಪವರ್ಫುಲ್ ಟೆಂಪಲ್ ಯಾವುದು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತನ್ನ ನೀವು ಕೇಳೇ ಇರ್ತೀರಾ. ಕಷ್ಟ ಬಂದಾಗ ಫಸ್ಟ್ ನೆನಪಿಗೆ ಬರೋದೇ ದೇವ್ರು. ಇದೀಗ ಪವಿತ್ರ ಗೌಡ ಕೂಡ ತನಗೆ ಬಂದಿರೋ ಸಂಕಷ್ಟದಿಂದ ಪಾರಾಗಲು ದೇವರ ಮೊರೆ ಹೋಗಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಈ ಕೇಸ್ನಿಂದಾಗಿ 7 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದ್ದಾರೆ. ಪವಿತ್ರಾಗೆ ಅವಹೇಳನಕಾರಿ ಮೆಸೇಜ್ ಕಳಿಸಿದ್ದಕ್ಕೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪವಿದೆ. ಬೇಲ್ ಮೂಲಕ ಜೈಲಿನಿಂದ ಹೊರಬಂದ ಪವಿತ್ರ ತಾಯಿ ಜೊತೆ ನೇರವಾಗಿ ಹೋಗಿದ್ದು ದೇವಸ್ಥಾನಕ್ಕೆ. ತನ್ನ ತವರೂರು ತಲಗಟ್ಟಪುರದಲ್ಲಿರೋ ವಜ್ರಮುನೇಶ್ವರ ದೇಗುಲದಲ್ಲಿ ತೀರ್ಥ ಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಆಗಲೂ ದರ್ಶನ್ ಹೆಸರು ಹೇಳಲು ಹಿಂದೆ ಮುಂದೆ ನೋಡಿರ್ಲಿಲ್ಲ. ಅದಾದ್ಮೇಲೆ ಜೈಲಿನಿಂದ ಬರುವಾಗ ಧರಿಸಿದ್ದ ಚಪ್ಪಲಿಯನ್ನ ದೇವಸ್ಥಾನದ ಬಳಿಯೇ ಬಿಟ್ಟು ಹೋಗಿದ್ರು. ದೇವಸ್ಥಾನದಲ್ಲಿ ಹಾಕಿದ ಚಪ್ಪಲಿ ಕಳೆದ್ರೆ ಅದು ಅನಿಷ್ಟ ತೊಲಗಿದ ಸಂಕೇತ ಎಂಬ ನಂಬಿಕೆ ಇದೆ. ಜೈಲಿನಿಂದ ಬಂದ ಪವಿತ್ರ ಹೊಸ ಲೈಫ್ ಶುರು ಮಾಡ್ತಿದ್ದಾರೆ. ತನ್ನ ಬೌಟಿಕ್ ಉದ್ಯಮವನ್ನ ಮತ್ತೆ ಶುರು ಮಾಡ್ತಿದ್ದಾರೆ ಪವಿತ್ರ. ಈಗ ಬಿಸ್ನೆಸ್ ವಿಚಾರವಾಗಿ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಲು ಕೋರ್ಟ್ ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ಕೋರ್ಟ್ ಪರ್ಮಿಷನ್ ಸಿಕ್ತಿದ್ದಂತೆ ಪವಿತ್ರ ಗೌಡ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಟ್ರಿಪ್ ಜೊತೆಗೆ ಟೆಂಪಲ್ ರನ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಓಪನ್ ಮಾಡಲು ಸಜ್ಜಾಗಿದ್ದಾರೆ. ಈಗ ಪ್ರಯಾಣ ಶುರು ಮಾಡೋಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಎನ್ನಲಾಗಿದೆ. ಫ್ಯಾಬ್ರಿಕ್ ಶಾಪಿಂಗ್ ಆಗಿ ಹೊರ ರಾಜ್ಯಗಳಿಗೆ ಭೇಟಿ ನೀಡ್ತಿದ್ದಾರಂತೆ. ದೆಹಲಿ, ಶಿರಡಿ, ಅಸ್ಸಾಂಗೆ ಹೋಗೋಕೆ ಪವಿತ್ರ ಗೌಡ ಸಜ್ಜಾಗಿದ್ದಾರೆ. ಅಲ್ಲಿನ ಸುತ್ತಮುತ್ತ ಇರೋ ದೇವಸ್ಥಾನಕ್ಕೂ ಭೇಟಿ ನೀಡಲಿದ್ದಾರಂತ ಮಾಧ್ಯಮಗಳು ವರದಿ ಮಾಡಿವೆ. ಮುಂದಿನ ವಾರ ಮೊದಲಿಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳಿ ಸಾಯಿಬಾಬಾ ದರ್ಶನ ಪಡೆಯಲಿದ್ದಾರೆ. ಬಳಿಕ ದೆಹಲಿಗೆ ಪವಿತ್ರ ಹೋಗಲಿದ್ದಾರಂತೆ. ರೆಡ್ ಕಾರ್ಪೆಟ್ ಓಪನ್ ಮಾಡಿದ ನಂತರ ಪವಿತ್ರ ಗೌಡ ಕಾಮಾಖ್ಯ ಟೆಂಪಲ್ಗೆ ಹೋಗೋಕೆ ಪ್ಲಾನ್ ಮಾಡಿದ್ದಾರಂತೆ. ಸ್ನೇಹಿತರೆ, ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಸ್ಥಾನ ಅತ್ಯಂತ ಪವರ್ಫುಲ್ ದೇವಸ್ಥಾನ ಅಂತಾನೆ ಪ್ರಸಿದ್ಧಿ ಪಡೆದಿದೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದಾಗ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನದ ಆವರಣದಲ್ಲಿ ನಿಂತು ಒಂದು ಫೋಟೋ ತೆಗೆಸಿಕೊಂಡಿದ್ರು. ಈ ಮೂಲಕ ತಾವು ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋ ವಿಷಯವನ್ನ ತಿಳಿಸಿದ್ರು. ಈಗ ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಕ್ಕ ನಂತರ ಪವಿತ್ರ ಗೌಡ ಈಗ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಲಿದ್ದಾರೆ ಎನ್ನಲಾಗಿದೆ. ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಧರ್ಮಸ್ಥಳ, ತಿರುಪತಿಗೆ ಹೋಗಿ ಹರಕೆ ತೀರಿಸಲಿದ್ದಾರಂತೆ ಪವಿತ್ರ. ಜೈಲು ಸೇರಿದ್ದ ವೇಳೆ ತಿರುಪತಿ, ಧರ್ಮಸ್ಥಳಕ್ಕೆ ಬರೋದಾಗಿ ಪವಿತ್ರ ಗೌಡ ಹರಕೆ ಹೊತ್ತಿದ್ರು ಎನ್ನಲಾಗ್ತಿದೆ. ಈ ನಿಟ್ಟಿನಲ್ಲಿ ಸೋಮವಾರ ಅಥವಾ ಮಂಗಳವಾರ ಶಿರಡಿಗೆ ಹೋಗಲು ಪವಿತ್ರ ಗೌಡ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಜೈಲಿಗೆ ಹೋಗಿ ಬಂದ್ಮೇಲೆ ಪವಿತ್ರ ಗೌಡ ಬದಲಾಗ್ತಾರೆ, ಒಳ್ಳೆ ಬುದ್ಧಿ ಬರ್ಬೋದು, ದರ್ಶನ್ ಫ್ಯಾಮಿಲಿಯಿಂದ ದೂರ ಉಳಿಬಹುದು ಅಂತ ದರ್ಶನ್ ಫ್ಯಾನ್ಸ್ ಅಂದ್ಕೊಂಡಿದ್ರು. ಆದ್ರೆ ಆಕೆಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ. ದರ್ಶನ್ ಕ್ಲೋಸ್ ಆಗಿದ್ದಾಗ ವಿಜಯಲಕ್ಷ್ಮಿ ಬಳಿ ಏನೆಲ್ಲ ಇದೆಯೋ ಅದೆಲ್ಲ ಬೇಕು ಅಂತ ಹಠ ಮಾಡಿ ಪಡ್ಕೊಳ್ತಿದ್ದ ಪವಿತ್ರ ಈಗ ದೇವ್ರು, ದೇವಸ್ಥಾನ ವಿಚಾರದಲ್ಲೂ ಅದೇ ಚಾಳಿಯನ್ನ ಮುಂದುವರೆಸಿದ್ದಾರೆ. ಇನ್ನಾದ್ರೂ ಪವಿತ್ರಾಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ದರ್ಶನ್ ಫ್ಯಾನ್ಸ್ ಹೇಳ್ತಿದ್ದಾರೆ. ನಮಸ್ಕಾರ.